ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವಿಷಯ ಏನಂದರೆ, ನಮಗೆ ಬ್ರೋಕರ್ ಅವರು ಮದುವೆಗೆ ಹುಡುಗ ಬೇಕು ಅಂತ ಹುಡುಗಿಯ ಒಂದು ಮಾಹಿತಿಗಳನ್ನು ಕಳಿಸ್ತಾ ಹೋಗ್ತಾರೆ ಸ್ನೇಹಿತರೆ. ಇದು 45ನೇ ಒಂದು ಪ್ರೊಫೈಲ್ ಆಗಿರೋದು. ಇವ್ರಿಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿ ಇರಬೇಕು, ಜೊತೆಗೆ ಏನೆಲ್ಲ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು, ಜೊತೆಗೆ ಇವ್ರನ್ನ ಮದುವೆ ಆದರೆ ನಿಮಗೆ ಸಿಗ್ತಕ್ಕಂತಹ ಲಾಭಗಳೇನೇನು ಪ್ರತಿಯೊಂದನ್ನು ಹೇಳ್ತೇನೆ. ಮೊದಲನೇದಾಗಿ ಈಗಿನ ಹೆಸರು ಭಾವನಾ ಕಲ್ಲೇನಹಳ್ಳಿ ಅಂತ. ಸೊ ಭಾವನಾ ಎಂ ಕಲ್ಲೇನಹಳ್ಳಿಯಲ್ಲಿ ಅಂತ ಈಕೆಯ ಹೆಸರು. ಊರು ಬಂದ್ಬಿಟ್ಟು ಎಲ್ಲಿ ಬರುತ್ತೆ ಅಂದರೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ಕಲ್ಲೇನಹಳ್ಳಿ ಅಂತ ಇದೆ. ಹಳ್ಳಿಯ ಹುಡುಗಿಯರಿಗೆ ಒಂದು ಸ್ವಲ್ಪ ವರಗಳು ಸಿಗೋದು ಕಡಿಮೆ ಆಗ್ತಾ ಇದೆ ಈಗಿನ ಒಂದು ಕಾಲದಲ್ಲಿ. ಅದಕ್ಕೋಸ್ಕರನೇ ನಮ್ಮ ಒಂದು ಚಾನಲ್ನ ಮೂಲಕ ಹುಡುಕಾಟ ಮಾಡಿಕೊಡ್ತಾ ಇದ್ದೀವಿ. ಸೊ ಇವರ ರಾಶಿ ನಕ್ಷತ್ರ ಪ್ರತಿಯೊಂದನ್ನು ತೋರಿಸ್ತೀವಿ. ನೀವು ಸಹ ನಿಮ್ಮ ಬಯೋಡಾಟಾಗಳೊಂದಿಗೆ ಚೆಕ್ಕಿಂಗ್ ಮಾಡ್ಕೊಳ್ಳಿ. ಎರಡು ಮ್ಯಾಚ್ ಆದರೆ ಫಿಕ್ಸ್ ಮಾಡ್ಬೋದು. ರಾಶಿ ಬಂದು ಪ್ರಸ್ತುತ ಇವ್ರದ್ದು ತುಲಾರಾಶಿ, ನಕ್ಷತ್ರ ಬಂದ್ಬಿಟ್ಟು ಸ್ವಾತಿ ನಕ್ಷತ್ರ, ಉದ್ಯೋಗ ಬಂದ್ಬಿಟ್ಟು ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಈಕೆ. ಇವರ ಕುಟುಂಬದಲ್ಲಿ ತಂದೆಯವರು ಕಟ್ಟಡ ಕಾರ್ಮಿಕರಾಗಿ ಮೇಸ್ತ್ರಿಯ ಕೆಲಸ ಮಾಡ್ತಾರೆ. ಅಂದರೆ ಮನೆ ಕಟ್ಟೋದು ಬೀಳ್ಸೋದಂತ ಇರುತ್ತಲ್ಲ, ಮೇಸ್ತ್ರಿಯ ಕೆಲಸ ಮಾಡ್ತಾರೆ. ತಾಯಿಯವರು ಮನೆ ಕೆಲಸ ಮಾಡ್ತಾರೆ ಮತ್ತು ತಮ್ಮನವರು ಒಬ್ಬ ಹೊರಗಡೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಟೋಟಲಿ ಹೇಳಬೇಕು ಅಂದರೆ ಕಾರ್ಮಿಕ ಹಿನ್ನೆಲೆ ಉಳ್ಳಂತಹ ಪರಿಶ್ರಮದಿಂದ ತಮ್ಮ ಬೆವರಹನಿಗಳಿಂದ ಒಂದು ಸಂಸಾರ ಜೀವನ ನಡೆಸ್ಕೊಂಡು ಬರ್ತಕ್ಕಂಥ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥ ಭಾವನಾ ಅವರಿಗೆ ಒಬ್ಬ ಟ್ರೆಡಿಷ್ನಲ್ ಆಗಿರ್ತಕ್ಕಂತಹ ಮಾಡರ್ನ್ ಲುಕ್ ಇರ್ತಕ್ಕಂಥ ಹುಡುಗ ಬೇಕಾಗಿದ್ದಾರೆ. ಅಂದರೆ ಯಾವ ಥರ ರೂಲ್ಸ್ಗಳಿರುತ್ತಲ್ಲ, ಯಾವ ಥರ ಬೇಕು. ಪಾಯಿಂಟ್ ನಂಬರ್ 1, ಒಂದನೇದಲ್ಲಿ ಆರೋಗ್ಯ ಕಾಳಜಿ ಇರ್ತಕ್ಕಂಥ ಸಿಟಿ ಹುಡುಗ ಇರಬೇಕು ಅಂತ ಹೇಳಿದ್ದಾರೆ. ಆರೋಗ್ಯ ಕಾಳಜಿ ಅಂದರೆ ಹೆಲ್ತ್. ಮೇನ್ಲಿ ಅವನ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು ಅಂದರೆ, ಪ್ರಸ್ತುತ ಅವನು 100 ವರ್ಷಗಳ ಕಾಲ ಏನೂ ಕೂಡ ಸಮಸ್ಯೆಗೆ ಬಾಳಬಾರ್ದು, ಅಂದರೆ ಹೆಲ್ತ್ ಇಶ್ಯೂ ಆಗಬಾರ್ದು. ಆ ರೀತಿ ಆರೋಗ್ಯಕ್ಕೆ ಹೆಚ್ಚಿಗೆ ಸಮಯ ಕೊಡ್ತಕ್ಕಂಥ ಹುಡುಗ ಆಗಿರ್ಬೇಕಂತೆ. ಬೆಳಗ್ಗೆ ಎದ್ದ ತಕ್ಷಣ ನೋಡಿ ವ್ಯಾಯಾಮ, ಇಲ್ಲ ಅಂದರೆ ಕೆಲಸ, ಅದು ಇಲ್ಲ ಅಂತಂದರೆ ಏನಾದರೂ ಫಿಟ್ನೆಸ್ಸು, ಈ ರೀತಿ ಹುಡುಗ ಆಗಿರಬೇಕು. ನೋಡೋದಕ್ಕೆ ನೀಟ್ ಮತ್ತು ಕ್ಲೀನ್ ಲುಕ್ ಇರಬೇಕು. ನೀಟ್ ಅಂದರೆ ಒಂದೇ ನೇರವಾಗಿರ್ತಕ್ಕಂತಹ ಲುಕ್ಕು ಮತ್ತು ನೇರವಾಗಿರ್ತಕ್ಕಂಥ ಕ್ಲೀನ್ ಶೇವಿಂಗ್ ಇರಬೇಕು ಅಂತ ಹೇಳಿದ್ದಾರೆ. ವೈಟ್ ಬ್ಲ್ಯಾಕ್ ಅಂತ ಟೋನ್ ಒಂದು ಪರ್ಸೆಂಟೇಜಲ್ಲಿ ಬ್ರೌನ್ ಆಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಗೋಧಿ ಬಣ್ಣ ಕರಿತೀವಲ್ಲ, ಗೋಧಿ ಬಣ್ಣದ ಸ್ಕಿನ್ ನಿಮ್ಮದಾಗಿರಬೇಕು ಅಂತ ಹೇಳಿದ್ದಾರೆ. ನಿಮ್ಮ ವಯಸ್ಸಿನ ಅಂತರ 1 ವರ್ಷದಿಂದ 3 ವರ್ಷಗಳ ಕಾಲ ದೊಡ್ಡವನಿದ್ರೂ ಕೂಡ ನಡೆಯುತ್ತೆ. ಸಂಬಂಧದಲ್ಲಿ ಗಟ್ಟಿತನದಿಂದ ಇರಬೇಕು ಅಂತ ಹೇಳಿದ್ದಾರೆ. ಸೊ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ನೀವು ಆರೋಗ್ಯ ಚೆನ್ನಾಗಿರಬೇಕು, ನೋಡೋದಕ್ಕೆ ಸಿಟಿ ಹುಡುಗನ ಥರ ಕಾಣಿಸ್ಬೇಕು ಮತ್ತು ಕ್ಲೀನ್ ಶೇವ್ ಇರಬೇಕು. ಜೊತೆಗೆ ನೀವು ಗೋಧಿ ಬಣ್ಣ ಹೊಂದಿರಬೇಕಂತೆ. ನಿಮ್ಮ ವಯಸ್ಸು 4 ವರ್ಷ ಹೆಚ್ಚಿಗೆ ಇದ್ದರೂ ಕೂಡ ಒಪ್ಪಿಗೆ ನೀಡ್ತಾರೆ. ಜಂಕ್ ಫುಡ್ ಕಡಿಮೆ ಇರಬೇಕು ಮತ್ತು ಫುಡ್ ಜಾಸ್ತಿ ಇರಬೇಕು. ಡ್ರಿಂಕಿಂಗು ಸ್ಮೋಕಿಂಗು ಮಾಡ್ತಕ್ಕಂಥ ಹುಡುಗ ಆಗಿದ್ದರೆ ಓಕೆ ಅಂತ ಹೇಳಿದ್ದಾರೆ. ಅಂದರೆ ಕುಡಿತೀನಿ ಸೇರ್ತೀನಿ ಅಂತಂದರೂ ಕೂಡ ಒಪ್ಪಿಗೆನ ನೀಡ್ತೀನಿ, ಬಟ್ ನನ್ನ ಪರ್ಮಿಷನ್ ತೆಗೆದುಕೊಂಡು ಮಾಡಬೇಕು ಅವೆಲ್ಲ ಅಂತ ಹೇಳಿದ್ದಾರೆ. ಇದು ಮ್ಯಾಟ್ರ್ ಸ್ನೇಹಿತರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು, ಈಕೆಯ ಮಾಹಿತಿಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಮಾಹಿತಿಗಳನ್ನು ಮ್ಯಾಚ್ ಮಾಡಬೇಕಾಗಿರೋದು ನೀವು ಹೆಂಗೆ ಅಂದರೆ, ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ Gmail ID ಲಿಂಕ್ ಕೊಟ್ಟಿರ್ತೇವೆ. ಅಲ್ಲಿಗೆ ಡೈರೆಕ್ಟಾಗಿ ನೀವು ಮೆಸೇಜ್ ಮಾಡಿದ್ರೆ ನಿಮ್ಮ ಬಯೋಡಾಟಾಗಳೆಲ್ಲ ಕೂಡ ಅವರಿಗೆ ಹೋಗುತ್ತೆ, ಅವರು ಚೆಕಿಂಗ್ ಮಾಡ್ತಾರೆ. ಆ್ಯಂಡ್ ಇವ್ರನ್ನ ಮದುವೆ ಆದರೆ ಆವಾಗಲೇ ಹೇಳಿದ್ನಲ್ಲ ಆಫರ್ ಅಂತ, ಏನಂದರೆ ಇದೊಂದು ಕಾರು ಆಫರು. ಸೊ ರೂಲ್ಸ್ಗಳು ಯಾವ ರೀತಿಯಲ್ಲಿದೆ, ಒಂದು ಕಾರ್ಮಿಕರ ಮನೆತನದಿಂದ ಬಂದಿರತಕ್ಕಂತಹ ಒಂದು ಹುಡುಗಿ ಆಗಿರೋದು ಈಕೆ, ಹೌದಾ. ಸೊ ದುಡ್ಡು ಅಂತೂ ಜಾಸ್ತಿನೇ ಇದ್ದೇ ಇರುತ್ತೆ, ಬಹುಶಃ ಇದೆ ಅಂತ ಅನ್ಸ್ಕೊಳ್ತೀನಿ. ಅದಕ್ಕೋಸ್ಕರನೇ ಪ್ರಸ್ತುತ ಇದೊಂದು ಫೋರ್ಡ್ ಎಕೋ ಸ್ಪೋರ್ಟ್ಸ್ ಕಾರ್ ಅಂತ ಕರಿತೀವಿ ಇದನ್ನು ಅವರು ಇಷ್ಟಪಟ್ಟಿದ್ದಾರೆ. ಸೊ ತೆಗೆದುಕೊಳ್ಬೇಕು ಅಂತ ಮನಸ್ಸಾಗಿದೆ. ಅದಕ್ಕೋಸ್ಕರನೇ ಇವರ ಒಂದು ಸ್ವಂತ ದುಡ್ಡಿಂದನೇ ಗಂಡನಿಗೆ ಕೊಡಿಸ್ಬೇಕು ಅನ್ನೋ ಉದ್ದೇಶ ಮಾಡ್ತಾ ಇದ್ದಾರೆ. ಅಂದರೆ ಆಫ್ಟರ್ ಮ್ಯಾರೇಜ್ ಮದುವೆ ಆಗುವಂಥ ಹುಡುಗನಿಗೆ ಇದೊಂದು ಒಳ್ಳೆಯ ಒಂದು ಆಫರ್ ಅಂತಲೇ ಹೇಳ್ಬೋದು. ಗಾಡಿ ಇಂಜಿನ್ ಬಂದರೆ 1497 cc ಇಂಜಿನ್, ಜೊತೆಗೆ ಟಾಪ್ ಮಾಡಲ್ 175 ಟಾಪ್ ಮಾಡಲ್ ಮತ್ತು 180 km/h ಅಲ್ಲಿ ಹೋಗುತ್ತೆ. ಮೈಲೇಜಿಂಗ್ ಬಂದರೆ 15ರಿಂದ 20 ಕಿಲೋಮೀಟರ್ ಮೈಲೇಜಿಂಗ್ ಕೊಡುತ್ತೆ. ಒಳಗಡೆ 5 ಸೀಟ್ ಇದೆ, ಇಲ್ಲಿ 2 ಹಿಂದ್ಗಡೆ 3 ಟೋಟಲಿ ಪ್ಲಸ್ 5 ಸೀಟ್ಗಳು ಆ್ಯಕ್ಟಿವ್ ಆಗಿ ಇದೆ. ಕಲರಲ್ಲಿ ಚೆನ್ನಾಗಿದೆ. ಹೆಣ್ಮಕ್ಳಿಗೂ ಕೂಡ ಆಸೆ ಇರುತ್ತೆ ರೀ, ಯಾಕಿರಲ್ಲ, ಅವ್ರಿಗೂ ಕೂಡ ಕಾರಲ್ಲಿ ಸುತ್ತಾಡಬೇಕು, ಆ ರೀತಿ ಹೋಗಬೇಕು ಈ ರೀತಿ ಹೋಗಬೇಕು ಅಂತ ಆಸೆ ಇರುತ್ತೆ. ಅದರಲ್ಲಿ ಇವ್ರದ್ದು ಒಂದು ಆಸೆ ಅಂತ ಹೇಳ್ಬೋದು. ರಿವ್ಯೂ ನೋಡೋದಾದರೆ ಸ್ಟ್ರಾಂಗ್ ರಿವ್ಯೂ, ಬಿಲ್ಡ್ ಕ್ವಾಲಿಟಿ ಮತ್ತು ಡ್ರೈವ್ ಆಗಿರ್ತಕ್ಕಂಥ ಲುಕ್ಕಲ್ಲಿ ಇರ್ತಕ್ಕಂಥ ಗಾಡಿ ನಿಮಗೆ ಸಿಗುತ್ತೆ ಅವರನ್ನು ಮದುವೆ ಆದರೆ. ಸೊ ಕಾಮನ್ನಾಗಿ ಒಂದು ಸಿಟಿಯ ಹುಡುಗನ ಥರ ಕಾಣಿಸ್ಕೊಳ್ಳಿ, ಅವ್ರ ಜೊತೆ ಚೆನ್ನಾಗಿರಿ, ಹೊಂದಾಣಿಕೆಯಿಂದ ಇರಿ, ಎಲ್ಲ ರೀತಿಯಲ್ಲೂ ಕೂಡ ಮುಂದುವರೆದು ಹೋಗಿ ಮತ್ತು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸ್ನೇಹಿತರೆ.
ಸ್ವಲ್ಪ ಕಾಳಜಿ ಜಾಸ್ತಿ ಮಾಡಿ ಆವಾಗ ಅವರು ನಿಮಗೆ ಸಿಗ್ತಾರೆ ಅನ್ನೋದನ್ನು ಹೇಳ್ಬೋದು. ಸೊ ಈ ಒಂದು ಗಾಡಿಗೆ ಸಂಬಂಧಿಸಿದಂತೆ ಗಾಡಿಯ ಸ್ಟೇರಿಂಗು ವಿತ್ ಲುಕ್ಕು ಮತ್ತು ಮಾಡರ್ನ್ ಡಿಸೈನ್ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ನೋಡಿ ಸ್ನೇಹಿತರೆ, ಇದು ಮಾಡರ್ನ್ ಡಿಸೈನು ಮತ್ತು ಕಂಫರ್ಟಬಲ್ ಆಗಿರ್ತಕ್ಕಂಥ ಸೀಟ್ಗಳು. ಇದು ಡ್ಯಾಶ್ ಬೋರ್ಡ್ ಟು ಟಿ ವಿಯ ಒಂದು ಸ್ಪೇಸು ಮತ್ತು ಇದರಲ್ಲಿರ್ತಕ್ಕಂತಹ ಡೋರ್ ಸಿಸ್ಟಮ್ ಎಲ್ಲನೂ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಇಷ್ಟ ಆಗಿದ್ದರೆ ಅವರನ್ನು ಮದುವೆ ಆಗೋದಕ್ಕೆ ಪ್ರೊಸೆಸಿಂಗ್ ಬರೋದು ಕೆಳಗಡೆ ಜಿಮೇಲ್ ಐಡಿಯಲ್ಲಿ ಪ್ರಸ್ತುತ ಲಿಂಕ್ ಕೊಟ್ಟಿರ್ತೇವೆ, ಅಲ್ಲಿಗೆ ಕ್ಲಿಕ್ ಮಾಡಿದ್ರೆ ಬಯೋಡಾಟಾಗಳೆಲ್ಲ ಓಪನ್ ಆಗುತ್ತೆ. ಆ ಒಂದು ಬಯೋಡಾಟಾಗಳಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದು ಬೇಕು ಅದರ ಪ್ರಕಾರ ನೀವು ಮುಂದುವರೆದು ನೋಡ್ಬೋದು. ಇದು ಸ್ನೇಹಿತರೆ ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ ಅವ್ರದ್ದು ಆಗಿತ್ತು. ಇದೇ ರೀತಿ ಯಾವುದಾದ್ರೂ ಪ್ರೊಫೈಲ್ನ ಮಾಹಿತಿ ಬಂದರೆ ನಿಮಗೆ ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲನ್ನು ನೋಡ್ತಾ ಇರಿ ಸ್ನೇಹಿತರೆ. ಯಾರಾದರೂ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಮಸ್ತೆ, ಟೇಕ್ ಕೇರ್, ಬಾಯ್.